ಬಂಧುಗಳೇ ನಮಸ್ಕಾರ. ನಾನು ವೀರನಗೌಡ. ಡಂಗುರ ಕೇಳ್ರಪ್ಪೋ ಕೇಳ್ರಿ. ಧರ್ಮಸ್ಥಳದ ವಿರುದ್ಧ 200 ಕೋಟಿ ರೂಪಾಯಿಯ ಷಡ್ಯಂತ್ರ ಎಂದು ಚಿನ್ನಯ್ಯ ಏನು ರಿಟ್ ಪಿಟಿಷನ್ ಅರ್ಜಿಯನ್ನ ಸಲ್ಲಿಸಿದ್ದ, ಆ ಅರ್ಜಿಯು ನ್ಯಾಯಾಲಯದಲ್ಲಿ ಉಳಿಯಲೇ ಇಲ್ಲ. ಕೇಳ್ರಪ್ಪೋ ಕೇಳ್ರಿ. ಆ ರಿಟ್ ಅರ್ಜಿಯನ್ನ ಮಾನ್ಯ ನ್ಯಾಯಾಲಯವು ವಜಾಗೊಳಿಸಿದೆ. ಕೇಳ್ರಪ್ಪೋ ಕೇಳ್ರಿ. ಈಗ ಮಾನ್ಯ ಗೌರವಾನ್ವಿತ ನ್ಯಾಯಾಲಯವು ಆತನ ವಿರುದ್ಧ ಅಂದರೆ ರಿಟ್ ಅರ್ಜಿಯನ್ನ ಸುಳ್ಳು ಆರೋಪವನ್ನ ಸಲ್ಲಿಸಿದ್ದ ಚಿನ್ನಯ್ಯನ ಮೇಲೆ ನೀವು ಕಾನೂನು ಕ್ರಮ, ನೀವು ಪ್ರಕರಣವನ್ನ ಕೈಗೊಳ್ಳುವುದಾದರೆ ಕೈಗೊಳ್ಳಬಹುದು ಎಂದು ನ್ಯಾಯಾಲಯವು ಆದೇಶವನ್ನ ಮಾಡಿದೆ. ಕೇಳ್ರಪ್ಪೋ ಕೇಳ್ರಿ. ಈಗ ನ್ಯಾಯಾಲಯಕ್ಕೆ ಬರೀ ಮೊರೆ ಹೋದರೆ ಸಾಲದು, ಅದಕ್ಕೆ ಸಾಕ್ಷ್ಯಗಳು ಬೇಕು ಮತ್ತು ಕಾನೂನಿನ ಆಧಾರವೂ ಬೇಕು. ಕೇಳ್ರಪ್ಪೋ ಕೇಳ್ರಿ. ಈಗ ನ್ಯಾಯಾಲಯವು ಈಗ ಆದೇಶವನ್ನ ಮಾಡಿರುವುದರಿಂದ ಈಗ ಸಂಬಂಧಪಟ್ಟ ಇಲಾಖೆಯು ಕಾನೂನು ಕ್ರಮವನ್ನ ಕೈಗೊಳ್ಳುತ್ತದೆಯೋ ಅಥವಾ ಇಲ್ಲವೋ ಎಂದು ಕಾದು ನೋಡಬೇಕಾಗಿದೆ. ಕೇಳ್ರಪ್ಪೋ ಕೇಳ್ರಿ. ಸತ್ಯವು ಸುಳ್ಳಿನ ಮುಂದೆ ನಿಲ್ಲುತ್ತದೆಯೇ? ಇಲ್ಲವೇ ಇಲ್ಲ. ಕೇಳ್ರಪ್ಪೋ ಕೇಳ್ರಿ. ಸುಳ್ಳು ಕೊಳ್ಳು ವದಂತಿಗಳಿಗೆ ನೀವು ಕಿವಿಗೊಡಬೇಡಿ. ಇದು ನಾವು ಸುಳ್ಳುಗಳನ್ನ ಹೇಳ್ತಾ ಇಲ್ಲ ಮತ್ತು ಪೊಳ್ಳುಗಳನ್ನ ಹೇಳ್ತಾ ಇಲ್ಲ, ಊಹಾಪೋಹಗಳನ್ನ ಹೇಳ್ತಾ ಇಲ್ಲ, ಕಲ್ಪನೆಯನ್ನ ಮಾಡಿಕೊಂಡು ಹೇಳ್ತಾ ಇಲ್ಲ. ನ್ಯಾಯಾಲಯದ ಆದೇಶವನ್ನ ಏನು ಮಾತನಾಡಿದೆ ಅದನ್ನು ಮಾತ್ರ ನಾವು ಹೇಳ್ತಾ ಇರತಕ್ಕಂಥದ್ದು. ಇದು ನ್ಯಾಯಾಲಯದ ಬೆಳವಣಿಗೆ. ಬಂಧುಗಳೇ ನಮಸ್ಕಾರ. ನಾನು ವೀರನಗೌಡ. ಸ್ನೇಹಿತರೆ, ಈ 200 ಕೋಟಿ ರೂಪಾಯಿಯ ಷಡ್ಯಂತ್ರ ಅಂತ ಹೇಳಿ ಏನು ಚಿನ್ನಯ್ಯ ರಿಟ್ ಅರ್ಜಿಯನ್ನ ಸಲ್ಲಿಸಿದ್ದ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಹೈಕೋರ್ಟ್ನಲ್ಲಿ ಅಂದ್ರೆ ಮಾನ್ಯ ಗೌರವಾನ್ವಿತ ನ್ಯಾಯಾಲಯದಲ್ಲಿ ಒಂದು ಆದೇಶವನ್ನು ಕೂಡ ಹೊರಡಿಸಿರ್ತಕ್ಕಂತಹದ್ದು. ಈಗ ಮಾಧ್ಯಮಗಳು ಎಲ್ಲಿ ಹೋದವು ಅಂತ ನಾವು ಕೇಳ್ತಾ ಇರ್ತಕ್ಕಂಥದ್ದು. ಸ್ನೇಹಿತರೆ, ಇವರು ಏನ್ ಮಾಡಿದ್ರು ಅಂತಂದ್ರೆ, ಇವರು ರಮಾ ನಾಗರಾಜ್ ಅವರು ಅಂದ್ರೆ ಗಿರೀಶ್ ಮಟ್ಟಣ್ಣನವರ್ ಮತ್ತು ಮಹೇಶ್ ಶೆಟ್ಟಿ ತಿಮುರೋಡಿಯವರ ಜೊತೆ ಮತ್ತು ಇವರು ಪ್ರಕಾಶ್ ರಾಜ್, ಚಿತ್ರನಟ ಪ್ರಕಾಶ್ ರಾಜ್ ಅವರು ಕೂಡಿದಂತೆ ಇವರೆಲ್ಲರಿಗೂ ಕೂಡ 200 ಕೋಟಿಯನ್ನ ಇವರು ರವಾನೆಯನ್ನ ಮಾಡಿದ್ದಾರೆ. ಶ್ರೀಮತಿ ಚಿತ್ರದುರ್ಗದ ರಮಾ ನಾಗರಾಜ್ ಅವರು ಅಂತೇಳಿ ಒಂದು ಸುಳ್ಳು ವರದಿಯನ್ನ ನ್ಯಾಯಾಲಯಕ್ಕೆ ಕೊಟ್ಟರು. ಆ ಕೊಟ್ಟಂತಹ ಕಾರಣ ಇಷ್ಟೇ, ಒಂದು ಸುಳ್ಳು ಪ್ರಚಾರವನ್ನ ಮಾಡಬೇಕಾಗಿತ್ತು, ಅದು ಟಿವಿಗಳಲ್ಲಿ ಬರಬೇಕಾಗಿತ್ತು, ಜನರ ದಿಕ್ಕನ್ನ ತಪ್ಪಿಸ್ತಕ್ಕಂತಹ ಕೆಲಸ ಮಾಡಬೇಕಾಗಿತ್ತು. ಅಲ್ಲಿ ಮಾನ್ಯ ನ್ಯಾಯಾಲಯದಲ್ಲಿ ಒಂದು ಕಡೆ 74 ಅಸಹಜ ಸಾವುಗಳ ತನಿಖೆ ನಡೀತಾ ಇದೆ. ಅದು ಯಾವುದು ಕೂಡ ಹೊರಗೆ ಬರಬಾರದು ಅನ್ನುವಂಥದ್ದು ಅವರ ಉದ್ದೇಶವಾಗಿತ್ತು. ಯಾಕಂತಂದ್ರೆ ಮಾನ್ಯ ನ್ಯಾಯಾಲಯದಲ್ಲಿ 74 ಅಸಹಜ ಸಾವುಗಳ ತನಿಖೆ ನಡೀತಾ ಇದೆ. ಅದರಲ್ಲಿ 25 ವರ್ಷದ ಮಹಿಳೆ ಇರಬೇಕು. ಆ ಮಹಿಳೆ ಏನು ಕಾಡಿನಲ್ಲಿ ನೇಣು ಹಾಕಿಕೊಳ್ತಾಳೆ, ಅದರ ತನಿಖೆ ಆಗಬೇಕು ಅಂತೇಳಿ ಇದೆ. ಅದನ್ನ ಮುಂಚೆ ಏನ್ ಮಾಡಿರ್ತಾನೆ ಆತ, ನಾನು ಊತ ಹಾಕಿದ್ದು ನಿಜ ಅಂತ ಹೇಳಿರ್ತಾನೆ, ನಂತರದಲ್ಲಿ ಉಲ್ಟಾ ಹೊಡಿತಾನೆ, ಇಲ್ಲ ನಾನು ಸುಳ್ಳು ಹೇಳಿದ್ದಾನೆ ಅಂತ ಹೇಳ್ತಾನೆ. ಮತ್ತೆ ಬೇಲ್ ತಗೊಳ್ಳುವಾಗ ಮತ್ತೆ ಆತ ಏನ್ ಹೇಳ್ತಾನೆ ಅಂದ್ರೆ, ಇಲ್ಲ ನಾನು ನಿಜವಾಗಿಯೂ 164 ಹೇಳಿಕೆಯಲ್ಲಿ ಮೊದಲು ಕೊಟ್ಟ ಹೇಳಿಕೆಯೇ ನಾನು ಸರಿಯಾಗಿದೆ ಅಂತ ಹೇಳಿ ಆತ ಹೇಳ್ತಾನೆ ಬೇಲ್ ತಗೋಬೇಕಾದ್ರೆ. ಆದ್ರೆ ಮತ್ತೆ ಈಗ ಏನ್ ಹೇಳ್ತಾನೆ, ಮತ್ತೆ 200 ಕೋಟಿ ರೂಪಾಯಿ ಷಡ್ಯಂತ್ರ ಅಂತ ಹೇಳ್ತಾನೆ. ಈಗ ಆತ ಎಲ್ಲಿದ್ದಾನೆ? ಧರ್ಮಸ್ಥಳದಲ್ಲಿ ಇದ್ದಾನೆ. ಈಗ ಅದರ ಪರವಾಗಿ ವಾದಿಸ್ಲಿಕ್ಕೆ ಯಾರು ಬಂದ್ರು? ಚಿನ್ನಯ್ಯನ ಪರವಾಗಿ ವಾದಿಸ್ಲಿಕ್ಕೆ ಧರ್ಮಸ್ಥಳದ ಪ್ರಭಾವಿಗಳ ಪರ ವಕೀಲರು ಬಂದಿರತಕ್ಕಂಥದ್ದು. ಮೊದಲಿಗೆ ಧರ್ಮಸ್ಥಳದ ಪ್ರಭಾವಿ ಪರ ವಕೀಲರು ಚಿನ್ನಯ್ಯನ ವಿರುದ್ಧ ಇರತಕ್ಕಂಥವರು. ಈಗ ಧರ್ಮಸ್ಥಳದ ಪ್ರಭಾವಿಗಳ ಪರ ವಕೀಲರು ಚಿನ್ನಯ್ಯನ ಪರವಾಗಿ ವಾದ ಮಾಡಲಿಕ್ಕೆ ಬರ್ತಾ ಇದ್ದಾರೆ. ಇದರ ಕಾರಣ ಏನಿರಬಹುದು ಅನ್ನುವಂಥದ್ದು ನನಗೆ ಗೊತ್ತಿಲ್ಲ. ಆದರೆ ಒಂದಂತೂ ಹೇಳ್ತೀನಿ, ಚಿನ್ನಯ್ಯ ಉಲ್ಟಾ ಹೊಡಿಲಿಕ್ಕೆ ಕಾರಣ ಏನು ಅನ್ನುವಂತಹದ್ದು ತಮಗೆ ಈಗ ಆಲ್ರೆಡಿ ಮನಸ್ಸೊಂದು ಅಂತ ಒಂದಿರುತ್ತೆ, ಅದು ತಿಳ್ಕೊಳ್ಳುತ್ತೆ ಅನ್ನುವಂತಹ ಮಾತನ್ನ ನಾನಿಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಸ್ನೇಹಿತರೆ, ಏನು 200 ಕೋಟಿ ರೂಪಾಯಿ ಷಡ್ಯಂತ್ರ ಅಂತೇಳಿ ಎಲ್ಲಾ ಟಿವಿ ಮಾಧ್ಯಮಗಳಲ್ಲಿ ಏನು ಉದ್ದುದ್ದ ಭಾಷಣಗಳನ್ನು ಬಿಗಿದ್ರಲ್ವಾ, ಈಗ ವಜಾ ಆಗಿದೆ. ಇದನ್ನೇ ಹೇಳ್ಬೇಕಲ್ವಾ? ಇದರಲ್ಲಿ ಷಡ್ಯಂತ್ರ ಪ್ರಕರಣದಲ್ಲಿ ಯಾರು ಭಾಗಿಯಾಗಿಲ್ಲ ಅಂತೇಳಿ ಬಂದಿದೆ ಅಲ್ವಾ? SIT ವರದಿ ಅಲ್ಲೇ ಇದ್ರು ಅಲ್ವಾ? ಇವತ್ತು ನ್ಯಾಯಾಲಯದ ರೂಮ್ ನಂಬರ್ 10 ನಲ್ಲಿ ವಾದ ನಡಿಬೇಕಾದ್ರೆ SIT ಅವರು ಅಲ್ಲೇ ಇದ್ರು. ಅವ್ರೇನ್ ಹೇಳಿದ್ದಾರೆ?
ನಾವು SIT ಆಲ್ರೆಡಿ ವರದಿಯನ್ನು ತನಿಖೆಯನ್ನು ಮಾಡಿದ್ದೇವೆ, ವರದಿಯನ್ನು ಒಪ್ಪಿಸಿದ್ದೇವೆ. ಆದರೆ ಚಿನ್ನಯ್ಯ ಉಲ್ಟಾ ಹೇಳ್ತಾ ಇದ್ದಾನೆ, ಅದ್ರ ಬಗ್ಗೆ ನಮಗೆ ಸಂಶಯ ಇದೆ ಅಂತ ಹೇಳಿದ್ದಾರೆ. ಈ 200 ಕೋಟಿ ರೂಪಾಯಿದು ಅದು ತನಿಖೆ ಆಲ್ರೆಡಿ ಅದನ್ನ ತನಿಖೆ ಮಾಡಿ ಬರೆದಿದ್ದೀವಿ ಅಂತ ಹೇಳಬೇಕಾಗಿತ್ತಲ್ಲ, ಅಥವಾ ಷಡ್ಯಂತ್ರ ಇದೆ ಅಂತ ಹೇಳಬೇಕಾಗಿತ್ತಲ್ವಾ? ಯಾಕೆ ಹೇಳಿಲ್ಲ? 200 ಕೋಟಿ ರೂಪಾಯಿ ಷಡ್ಯಂತ್ರದ ಬಗ್ಗೆ ಹೋರಾಟಗಾರರ ಬಗ್ಗೆ ಹೇಳಿಲ್ಲ. ಈಗ ನ್ಯಾಯಾಲಯ ಏನು ಸುಳ್ಳು ಅರ್ಜಿಯನ್ನು ಸಲ್ಲಿಸಿದ್ದ ಆತನ ಮೇಲೆ ನೀವು ಪ್ರಕರಣವನ್ನು ದಾಖಲಿಸಬಹುದಾದರೆ ನೀವು ದಾಖಲಿಸಬಹುದು ಅಂತ ಹೇಳಿದೆ. ಈಗ ಗೊತ್ತಾಯ್ತಲ್ವಾ, ಯಾವುದು 200 ಕೋಟಿ ರೂಪಾಯಿ ಷಡ್ಯಂತ್ರ ಇಲ್ಲ, ಯಾವ ಹಣದ ವ್ಯವಹಾರ ನಡೆದಿಲ್ಲ ಅನ್ನುವಂಥದ್ದು ನ್ಯಾಯಾಲಯದ ಮೂಲಕವೇ ಗೊತ್ತಾಗಿರ್ತಕ್ಕಂಥದ್ದು. 200 ಕೋಟಿ ರೂಪಾಯಿ ಷಡ್ಯಂತ್ರ ಅಂತೇಳಿ ದೇಶ ತುಂಬ ಎಲ್ಲ ನ್ಯಾಷನಲ್ ಚಾನಲ್ಗಳೆಲ್ಲ ಹೇಳಿದ್ವಲ್ವಾ, ಎಲ್ಲ ಚಾನಲ್ಗಳು ಹೇಳಿದ್ರಲ್ವಾ 200 ಕೋಟಿ ರೂಪಾಯಿ ಷಡ್ಯಂತ್ರ, ಫಾರಿನ್ ಫಂಡು, ಅರಬ್ ಫಂಡು, ರಮಾ ನಾಗರಾಜ್ ಅವರು ಕೊಟ್ಬಿಟ್ಟಿದ್ದಾರೆ, ಇವರು ಇಷ್ಟೊಂದು ದೊಡ್ಡ ಕೈವಾಡ ಇದೆ, ಇಷ್ಟೊಂದೆಲ್ಲ ನಮಗೆ ಗೊತ್ತೇ ಇರಲಿಲ್ಲ, ಈ ರೀತಿ ಎಲ್ಲ ಷಡ್ಯಂತ್ರ ಮಾಡಿದ್ದಾರೆ, ನಾವೆಲ್ಲ ಮೊದಲೇ ಮಾತಾಡಿದ್ವಿ ಅಂತ ಹೇಳಿದ್ರಲ್ವಾ. ಈಗ ಮಾತಾಡಿ ಅದ್ರ ಬಗ್ಗೆ ಎಲ್ಲ TV ಚಾನಲ್ಗಳು ಈಗ ಮಾತಾಡ್ಬೇಕಲ್ವ ಇದ್ರ ಬಗ್ಗೆ. ಈ ಹೈಕೋರ್ಟಲ್ಲಿ ಈಗ ಸುಳ್ಳಿನ ವರದಿ ಏನು ಬಹಿರಂಗ ಆಗಿದೆ, ಇದು ಹೈಕೋರ್ಟಲ್ಲಿ ವಜಾ ಆಗಿದೆ, ಅವ್ರ ಮೇಲೆ ಪ್ರಕರಣ ಸುಳ್ಳು ಆರೋಪವನ್ನ ಕೊಟ್ಟವರ ಮೇಲೆ ಪ್ರಕರಣ ದಾಖಲು ಮಾಡಲು ಆಲ್ರೆಡಿ ಈಗ ಮಾನ್ಯ ನ್ಯಾಯಾಲಯ ಆದೇಶವನ್ನ ಮಾಡಿದೆ ಅಂತ ಹೇಳಿ ಹೇಳಬೇಕಲ್ವ ಎಲ್ಲ ನ್ಯಾಷನಲ್ TV ಚಾನಲ್ಗಳು, ಎಲ್ಲ ಏನು ಸ್ಯಾಟಲೈಟ್ ಮಾಧ್ಯಮಗಳು. ಅದಕ್ಕೆ ಹೇಳಿದ್ದು ಪ್ರಕಾಶ್ ರಾಜ್ ಅವರು ಮಾರಿಕೊಂಡ ಮಾಧ್ಯಮಗಳು ಅಂತೇಳಿ ಎಲ್ಲ ಬರಬೇಕಾಗಿತ್ತಲ್ವಾ. ಆಮೇಲೆ ಅತಿರಥ ಮಹಾರಥ ನಾಯಕರು CT ರವಿ ಅವರು, ಅಶೋಕ್ ಅವರು, ವಿಜಯೇಂದ್ರ ಅವರು, ಆಮೇಲೆ ಯಾರು ವಸೂಲಿ ಬೆಲೆ ಅವರು, ಅವನು ಎಂಜಲು ಗಿರಾಕಿ, ಅವನು ಗಿಳಿ, ಎಲ್ಲರೂ ಕೂಡ ನಾವು ಬೊಬ್ಬೆ ಹೊಡೆದ್ರಲ್ಲ ಅವತ್ತು. 200 ಕೋಟಿ ರೂಪಾಯಿ ಷಡ್ಯಂತ್ರ ಮುಂಚೆನ ನಾವು ಹೇಳಿದ್ವಿ, ಯಾರು ನಮ್ಮ ಮಾತನ್ನ ಕೇಳಲೇ ಇಲ್ಲ ಅಂತೇಳಿ ಜನರನ್ನ ಆಕ್ರೋಶ ಭರಿತರನ್ನಾಗಿ ಮಾಡಲಿಕ್ಕೆ, ಜನರ ದಿಕ್ಕನ್ನ ತಪ್ಪಿಸ್ಲಿಕ್ಕೆ ನೀವು ಮಾಡಿದಂತಹ ಒಂದು ಕುತಂತ್ರ ಇದು ಅಂತೇಳಿ ಎಲ್ರಿಗೂ ಇವತ್ತು ಗೊತ್ತಾಗಿದೆ. ಇವತ್ತು ಮಾತಾಡ್ಬೇಕಲ್ವಾ, ಅಷ್ಟೊಂದೆಲ್ಲ ಸುದ್ದಿ ಆಯ್ತಲ್ವಾ 200 ಕೋಟಿ ರೂಪಾಯಿ ಷಡ್ಯಂತ್ರ ಅಂತ. ಅದು 200 ಕೋಟಿ ರೂಪಾಯಿ ಷಡ್ಯಂತ್ರ ಸುಳ್ಳು ಅನ್ನುವಂಥದ್ದು ಕೂಡ ಇನ್ನು ಎಲ್ರಿಗೂ ಕೂಡ ಪ್ರಚಾರ ಆಗ್ಬೇಕಲ್ಲ ದೇಶಾದ್ಯಂತ. ಹೋರಾಟಗಾರರು ಸರಿಯಾಗಿದ್ದಾರೆ ಅಂತ ಹೇಳಿ ಗೊತ್ತಾಗ್ಬೇಕಲ್ವಾ. ಯಾಕೆ ಮಾಡ್ತಾ ಇಲ್ಲ ಇವತ್ತು? ಯಾಕೆ ಮಾತಾಡ್ತಾ ಇಲ್ಲ ಇವತ್ತು? ಒಂದು ಕಡೆ ಮೌನ ಯಾಕೆ? ಅದಕ್ಕೆ ನಾನು ಈ ಹಿಂದೆನೇ ಒಂದು ವಿಡಿಯೋ ಮಾಡಿದ್ದೆ, ಮೌನ ವರದಿ ಅಂತೇಳಿ. ಮೌನವಾಗಿ ಒಂದು ಆಯ್ದುಕೊಂಡಿದ್ದೀರಿ ನೀವು. ಒಂದು ಕಡೆ ಮಾತಾಡುವಂತಹದ್ದು, ಒಂದು ಕಡೆ ಮೌನ ಇರತಕ್ಕಂಥದ್ದು. ಆಯ್ದ ವರದಿಯನ್ನು ತಾವುಗಳು ಯಾಕೆ ಮಾತಾಡ್ತಾ ಇದ್ದೀರಾ? ಏನು ಪೇಮೆಂಟ್ ಆಗಿದೆ ನಿಮಗೆಲ್ಲ? ಪೇಮೆಂಟ್ ಆಗಿದ್ರೆ ಅದಕ್ಕೆ ಮಾತಾಡ್ತಾ ಇಲ್ಲ ಅಂತ ಅನ್ಸುತ್ತೆ ನನಗೆ. ಯಾಕೆಂದ್ರೆ ಒಂದರ ಪರವಾಗಿ ಒನ್ ಸೈಡ್ ಸ್ಟೇಟ್ಮೆಂಟ್ ಅನ್ನ ನೀವು ಮಾತಾಡ್ತೀರಿ. ಆಯ್ದ ಮೌನ ಯಾಕೆ? ಆಯ್ದ ಮೌನ ಆಗ್ಲಿಕ್ಕೆ ಕಾರಣ ಏನು? ನೈತಿಕವಾಗಿ ನೀವುಗಳು ನಿಜವಾಗಿಯೂ ಪತ್ರಕರ್ತರಾಗಿದ್ರೆ, ನಿಜವಾಗಿಯೂ ನೀವು ಕ್ರೈಮ್ನಲ್ಲಿ ಏನು ರಂಗಣ್ಣ ಅವರು, ಪಬ್ಲಿಕ್ TV ರಂಗಣ್ಣ ಅವರು, ಯಾಕ್ರಿ ಸರ್ ತಾವ್ಯಾಕೆ ಮಾತಾಡ್ತಾ ಇಲ್ರಿ? ಇದ್ರ ಬಗ್ಗೆ ತಾವ್ಯಾಕೆ ಮಾತಾಡ್ತಾ ಇಲ್ಲ? ಆಲ್ ರೈಟ್ ಮುಂದಕ್ಕೆ ಹೋಗೋಣ ಅಂತೇಳಿ 1 ಗಂಟೆಗಟ್ಟಲೆ ಯಾಕೆ ಮಾತಾಡ್ತಾ ಇಲ್ಲ ಇದ್ರ ಬಗ್ಗೆ? ಸೌಜನ್ಯಗಳ ಬಗ್ಗೆ ಯಾಕೆ ಮಾತಾಡ್ತಾ ಇಲ್ಲ ಗಂಟೆಗಟ್ಟಲೆ? ಆಲ್ ರೈಟ್ ಮುಂದಕ್ಕೆ ಹೋಗೋಣ ಅಂತ ಯಾಕೆ ಮಾತಾಡ್ತಾ ಇಲ್ಲ? ಮೊದಲು ಕ್ರೈಮ್ ಬ್ರಾಂಚಲ್ಲಿ ಇದ್ದಂಥವ್ರಲ್ವ ತಾವುಗಳು, ಯಾಕೆ ಮಾತಾಡ್ತಾ ಇಲ್ಲ ಸರ್? ಷಡ್ಯಂತ್ರ ಯಾರದ್ದು ಹಾಗಾದ್ರೆ? ಇದು ಮಾತಾಡ್ಬೇಕಾಗಿತ್ತಲ್ವಾ? ಎಲ್ಲರೂ ಕೂಡ ಅವರು ಅವತ್ತೆಲ್ಲ ಬೊಬ್ಬೆ ಹೊಡೆದ್ರಲ್ವಾ, ಷಡ್ಯಂತ್ರ ಆಗಿದೆ, ಅದಾಗಿದೆ, ಇದಾಗಿದೆ. ಇವತ್ತು ಎಲ್ಲ ಟಿವಿಗಳು ಕೂಡ ಇವತ್ತು ಮಾತಾಡಬೇಕಾಗಿತ್ತು ಯಾವುದೇ ಷಡ್ಯಂತ್ರ ಇಲ್ಲ ಅಂತೇಳಿ. ಜೊತೆಗೆ ಅವನ ಮೇಲೆ ಕೇಸ್ ಹಾಕ್ಲಿಕ್ಕೆ ಹೇಳಿದೆ ನ್ಯಾಯಾಲಯ. ಅದನ್ನ ಎಲ್ಲ TV ಮಾಧ್ಯಮಗಳಿಗೆ ತೋರಿಸ್ಬೇಕಲ್ವಾ? ಯಾವುದೇ ಸಿನಿಮಾ, ದೊಡ್ಡ ಸಿನಿಮಾ ನಟರ ಬೆಂಬಲ ಇಲ್ಲ, ಯಾವುದೇ ಸ್ಯಾಟಲೈಟ್ ಮೀಡಿಯಾಗಳ ಬೆಂಬಲವೂ ಕೂಡ ಇಲ್ಲ, 3 ಪಕ್ಷಗಳ ರಾಜಕಾರಣಿಗಳ ಬೆಂಬಲವೂ ಕೂಡ ಇಲ್ಲ. ಆದರೆ ಈ ಹೋರಾಟ ನಡೀತಾ ಇರತಕ್ಕಂತಹದ್ದು ಸತ್ಯದ ಪರವಾಗಿ ಇರತಕ್ಕಂತಹ ಜನರಿಂದ ಇವತ್ತು ನಡೀತಾ ಇದೆ. ನಿಮ್ಮ ಯಾರು ಮೂರ್ಖರಲ್ಲ, ಸತ್ಯ ಒಂದ್ ದಿವಸ ಗೊತ್ತಾಗ್ಲೇಬೇಕು, ಗೊತ್ತಾಗೇ ಆಗುತ್ತೆ. ಇವತ್ತು ಸುಳ್ಳನ್ನ ಪ್ರಚಾರ ಮಾಡಿ ಇವತ್ತು ಖುಷಿ ಪಡಬಹುದು. ನೀವುಗಳು ಸುಳ್ಳು ಸುದ್ದಿಯನ್ನ ಹಬ್ಬಿಸ್ಲಿಕ್ಕೆ ನ್ಯಾಯಾಲಯವನ್ನ ಬಳಸ್ಕೊಂಡಿದ್ದೀರಿ. ಇದು ನಾನು ಹೇಳ್ತಾ ಇಲ್ಲ. ಡೆಲ್ಲಿ ಸುಪ್ರೀಂ ಕೋರ್ಟ್ ಅಡ್ವೊಕೇಟ್ ವೃಂದಾ ಗ್ರೋವೆರ್ ಅವರು ಇವತ್ತು ಆ ರೂಮ್ ನಂಬರ್ 10 ನಲ್ಲಿ ಇವತ್ತು ವಾದವನ್ನ ಮಾಡಿದ್ದಾರೆ.
ರಮಾ ನಾಗರಾಜ್ ಎನ್ನುವಂಥವರು ಅವರು SKDRDP ಶ್ರೀ ಕ್ಷೇತ್ರ ಧರ್ಮಸ್ಥಳ ರೂರಲ್ ಡೆವಲಪ್ಮೆಂಟ್ ಏನು ಆ ಒಂದು ಮೀಟರ್ ಬಡ್ಡಿ ದಂಧೆ ನಡೀತಾ ಇತ್ತು, ಅಲ್ಲಿ ಹೆಣ್ಣು ಮಕ್ಕಳು ಏನು ತಾಪತ್ರಯಕ್ಕೆ ಒಳಗಾಗಿ ಸಾಯುವಂತವರನ್ನ ರಕ್ಷಣೆ ಮಾಡ್ತಾ ಇದ್ರು. ಹಂಗಾಗಿ ಅವರನ್ನ ಈ ಒಂದು ಹೆಸರಲ್ಲಿ ಸೇರಿಸಲಾಗಿದೆ. ಇವರಿಗೆ ಎಡಪಂಥೀಯರು ಬೇಕಾಗಿದ್ರು, ಪ್ರಕಾಶ್ ರಾಜನ್ನ ಸೇರಿಸಿದ್ರು. ಇವರಿಗೊಂದು ನ್ಯೂಸ್ ಬೇಕಾಗಿತ್ತು, ಹಂಗಾಗಿ ಇವ್ರು ಸೇರಿಸಿದ್ರು. ಯಾವುದೇ ಆಧಾರಗಳು ಇಲ್ಲ, ಮತ್ತೊಂದಿಲ್ಲ, ಮಗದೊಂದಿಲ್ಲ. ಒಂದು ವರ್ಷ ಬಿಟ್ಟ ನಂತರ ಈ ರೀತಿಯಾದಂತಹ ಬರೀ ಹೇಳಿಕೆಯನ್ನ ಮಾತ್ರ ದಾಖಲಿಸ್ತಕ್ಕಂಥದ್ದು ನ್ಯಾಯಾಲಯವನ್ನ ಮೋಸ ಮಾಡಿದ್ದಾರೆ. ಅಂದ್ರೆ ಇವರು ಸುಳ್ಳು ಪ್ರಚಾರವನ್ನ ಬಿಂಬಿಸಲಿಕ್ಕೆ, ಸುಳ್ಳು ಅಪಪ್ರಚಾರವನ್ನ ಇವರು ದೇಶಾದ್ಯಂತ ಹರಡಲಿಕ್ಕೆ, ತಾವುಗಳು ಸತ್ಯ ಹೊರ ಬರಬಾರದು ಅನ್ನುವಂತಹ ಕಾರಣಕ್ಕೆ ಅತ್ಯಾಚಾರಿ ಗ್ಯಾಂಗ್ಗಳು ಮಾಡಿರ್ತಕ್ಕಂತಹ ಒಂದು ಹುನ್ನಾರ. ಇದು ನ್ಯಾಯಾಲಯವನ್ನೇ ಇವತ್ತು ಇವರು ಬಳಸ್ಕೊಂಡಿದ್ದಾರೆ. ಇಂತಹ ಒಂದು ಸುಳ್ಳು ಅಪಪ್ರಚಾರ ಮಾಡಲಿಕ್ಕೆ ನ್ಯಾಯಾಲಯವನ್ನು ಕೂಡ ಬಿಟ್ಟಿಲ್ಲ, ನ್ಯಾಯಾಲಯವನ್ನು ಕೂಡ ಬಳಸ್ಕೊಂಡಿದ್ದಾರೆ ಎನ್ನುವಂಥದ್ದನ್ನ ಇವತ್ತು ಡೆಲ್ಲಿ ಸುಪ್ರೀಂ ಕೋರ್ಟ್ ವಕೀಲರು ಇವತ್ತು ಹೇಳಿರ್ತಕ್ಕಂಥದ್ದು. ಹಂಗಾಗಿ ಇವತ್ತು ವೃಂದ ಗ್ರೇವರ್ ಆಗಿರ್ಬೋದು, ಸಹಾಯಕರು ನಿತಿನ್ ಆಗಿರ್ಬೋದು, ಮತ್ತು S ಬಾಲನ್ ಅವರಾಗಿರ್ಬೋದು, ಎಲ್ಲರೂ ಕೂಡ ಇವತ್ತು ವಾದವನ್ನ ಮಾಡಿ ಇವತ್ತು ಜಯವನ್ನ ತಂದರೆ. ಅದಲ್ಲದೆ 74 ಅಸಹಜ ಸಾವುಗಳ ಬಗ್ಗೆನೂ ತನಿಖೆ ಆಗ್ತಾ ಇದೆ. ಅದು ಕೂಡ ಆಗಸ್ಟ್ ತಿಂಗಳಿಗೆ ಏನು ಡೇಟ್ ಅನ್ನ ಕೊಟ್ಟಿದ್ದಾರೆ. ಅದರಲ್ಲಿ ಕೂಡ 25 ವರ್ಷದ ಹೆಣ್ಣು ಮಗಳು ಕಾಡಲ್ಲಿ ಏನು ಸುಸೈಡ್ ಆತ್ಮಹತ್ಯೆ ಮಾಡ್ಕೊಂಡ್ಲು ಅಂತಂದ್ರಲ್ವಾ, ಅದ್ರ ಬಗ್ಗೆ ತನಿಖೆ ಆಗ್ಬೇಕಲ್ವಾ. ಹಂಗಾಗಿ ಸ್ನೇಹಿತರೆ, ಇವರು ಸುಳ್ಳನ್ನ ಪ್ರಚಾರ ಮಾಡಲಿಕ್ಕೆ ಇವರುಗಳು ಸುಳ್ಳನ್ನ ಪತ್ತೆ ಹಚ್ತಾನೆ ಇರ್ತಾರೆ. ಸುಳ್ಳನ್ನ ಇವ್ರು ಬಹಳ ಕುತಂತ್ರಿಗಳು. ಇವರು ವೆರಿ ವೆರಿ ಕ್ಲಿಯರ್ಲಿ ಕುತಂತ್ರಿಗಳು. ಬರೀ ಹಣದಲ್ಲಿ ಮಾತ್ರ ಇವರು ಪ್ರಭಾವಿಗಳಲ್ಲ, ಬಹಳಷ್ಟು ಕುತಂತ್ರಗಳನ್ನು ಕೂಡ ಮಾಡ್ತಾರೆ. ಬ್ರಿಟಿಷರು ಹೇಗೆ ಕುತಂತ್ರ ಮಾಡಿದ್ರೋ ಅದಕ್ಕಿಂತ ಹೆಚ್ಚಿನದಾಗಿ ಇವರು ಕುತಂತ್ರ ಮಾಡ್ತಾರೆ. ಕುತಂತ್ರ ಮಾಡೋದು, ಒಟ್ಟು ಮನೆ ಒಳಗಡೆನೆ ಒಡಕಿರ್ತಕ್ಕಂತಹ ಕೆಲಸ ಮಾಡ್ತಾರೆ. ಹಿಂದೂಗಳು ಇವತ್ತು ಸತ್ತಿದ್ದಾರೆ, ಅದೇ ಹಿಂದೂಗಳಲ್ಲಿ ಒಡಕಿರ್ತಕ್ಕಂತಹ ಕೆಲಸವನ್ನ ಈ ಅತ್ಯಾಚಾರಿ ಗ್ಯಾಂಗ್ನವರು ಮಾಡ್ತಾ ಇದ್ದಾರೆ. ಈ ಅತ್ಯಾಚಾರಿ ಗ್ಯಾಂಗ್ನವರು ಹಿಂದೂಗಳು ಸತ್ತಿದ್ದಾರೆ, ಆದರೆ ಅದೇ ಹಿಂದೂಗಳಲ್ಲಿನೇ ಒಡಕುಂಟು ಮಾಡಲಿಕ್ಕೆ ಈ ತರ ಸುಳ್ಳು ಅಪಪ್ರಚಾರವನ್ನ ಮಾಡ್ತಾ ಇದ್ದಾರೆ. ನಾವು ಕೇಳೋದು ಸರಿನಾ ತಪ್ಪ ನೀವೇ ಆಲೋಚನೆ ಮಾಡಿ. ಈಗ ಹೇಳಿ, 200 ಕೋಟಿ ರೂಪಾಯಿ ಷಡ್ಯಂತ್ರ ಅಂತೇಳಿ ಇಡೀ ದೇಶ ತುಂಬ ಎಲ್ಲಾ TV ಚಾನೆಲ್ಗಳು 2-3 ದಿವಸ ಹಾಕೊಂಡು ಕೊರದು ಅಲ್ವಾ. 1 ತಾಸು ಬೇಡ, 5 ನಿಮಿಷ ಹೇಳ್ಬೋದಾಗಿತ್ತಲ್ವಾ. ಎಲ್ಲಾ ಟಿವಿಯವರು ಪ್ರಚಾರ ಮಾಡ್ಬೋದಾಗಿತ್ತಲ್ವಾ. ಇದು ಹೈಕೋರ್ಟ್ ನಲ್ಲಿ ಇದನ್ನ ಪೂರ್ತಿ ಅರ್ಜಿನೇ ವಜಾ ಮಾಡಿದೆ. ಇದು ಷಡ್ಯಂತ್ರ ಯಾವುದೂ ಇಲ್ಲ. ಜೊತೆಗೆ ಆ ಅರ್ಜಿದಾರನ ಮೇಲೆ ಕೇಸನ್ನ ದಾಖಲು ಮಾಡಲಿಕ್ಕೆ ನ್ಯಾಯಾಲಯ ಹೇಳಿದೆ ಅಂತ ಒಂದು ಮಾತು ಹೇಳ್ಬೋದಲ್ವಾ. ಅಶೋಕ್ ಅವರು ಹೇಳ್ಬೋದಾಗಿತ್ತಲ್ವಾ, CT ರವಿ ಅವರು ಹೇಳ್ಬೋದಾಗಿತ್ತಲ್ವಾ, ವಿಜಯೇಂದ್ರ ಅವರು, ಯಾರು ಸುನೀಲ್ ಕುಮಾರ್ ಅವರು, ಸುರೇಶ್ ಕುಮಾರ್ ಅವರು, ವಸೂಲಿ ಬೆಲೆ ಅವರು, ಗಿಳಿ ಎಲ್ಲರೂ ಕೂಡ ಹೇಳ್ಬೋದಾಗಿತ್ತಲ್ವಾ. ಇದು ಷಡ್ಯಂತ್ರ ಅಂತ ಹೇಳಿ ಸುಳ್ಳು ಪ್ರಚಾರವನ್ನ ಮಾಡಿದ್ರಲ್ಲ ತಾವುಗಳು. ಇವತ್ತು ಅದು ಸುಳ್ಳು ಅಲ್ಲ, ಅದು ಸುಳ್ಳು ಅಪಪ್ರಚಾರವನ್ನ ಮಾಡಿದ್ರಲ್ವಾ. ಚಿಹ್ನೆ ಕೊಟ್ಟಿದ್ದು ಸುಳ್ಳು, ಇವರು ಹೋರಾಟಗಾರರು ಸರಿ ಇದ್ದಾರೆ ಅಂತ ಹೇಳ್ಬೇಕಲ್ವಾ. ಆಯ್ತು, ಅವತ್ತು ಹೇಳಿದ್ರಲ್ವಾ, ಓಕೆ, ಈಗ ಹೇಳಿ ಅಲ್ಲ, ಯಾಕೆ ಹೇಳ್ತಾ ಇಲ್ಲ? ಕಾರ್ಕಳದ ಶಾಸಕರು ಸುನೀಲ್ ಕುಮಾರ್ ಅವರು ಸಿಮೆಂಟ್ ಸುನೀಲ ಅಂತ ಕರಿತೀವಿ. ಯಾಕೆ ಅಂತಂದ್ರೆ 1,21,00,000 ಚಿಲ್ಲರೆ ಒಂದ್ಸರಿ, 1,83,00,000 ಚಿಲ್ಲರೆ ಇನ್ನೊಂದು ಸಾರಿ ಹೆಚ್ಚುವರಿಯಾಗಿ, ಟೋಟಲ್ ಆಗಿ 3,04,00,000 ಚಿಲ್ಲರೆ ಅಮೌಂಟು ಪರಶುರಾಮನ ವಿಗ್ರಹ ಮಾಡ್ಲಿಕ್ಕೆ ಕೊಟ್ರೆ ಕಂಚಿಂದು ಮಾಡ್ರಯ್ಯ ಅಂತಂದ್ರೆ ಇವರು ಹಿತ್ತಾಳೆದು ಹೋಗಿ ಮಾಡಿ ಅದ್ರ ಒಳಗಡೆ ಸಿಮೆಂಟ್ ತುಂಬಿಸಿ, ಒಳಗಡೆಗೆ ಸಿಮೆಂಟ್ ಅನ್ನ ತುಂಬಿಸಿ ಅಲ್ಲಿ ಸಿಮೆಂಟ್ ಕಳ್ತನ ಕೂಡ ಆಯ್ತು. ಈಗ ಅರೆಬೆತ್ತಲೆಯಾಗಿ ಆ ಪರಶುರಾಮನ ವಿಗ್ರಹ ಇದೆ, ಅರ್ಧ ಮೇಲ್ಭಾಗ ಪೂರ್ತಿನೇ ಆ ಪರಶುರಾಮನ ವಿಗ್ರಹ ಇಲ್ಲ. ಆ ಥೀಮ್ ಪಾರ್ಕ್ ಯೋಜನೆಗೆ 100 ಕೋಟಿ ರೂಪಾಯಿ ಸ್ಯಾಂಕ್ಷನ್ ಆಯಿತು, ಅದು ಕೂಡ ಅಸ್ತವ್ಯಸ್ತ ಆಗಿದೆ. ಕೋಟಿಗಳನ್ನ ತಿಂದು ಲೂಟಿ ಹೊಡಿತಾ ಇದ್ದೀರಲ್ಲ ನೀವು. ಹಿಂದೂ ಧರ್ಮದ ಬಗ್ಗೆ ಮಾತಾಡ್ತಿರಲ್ರಿ ಕಾರ್ಕಳದ ಶಾಸಕ ಸಿಮೆಂಟ್ ಸುನೀಲ್ ಕುಮಾರ್ ಅವರೇ. ನಿಮ್ಮದೇ ವಿಗ್ರಹವನ್ನ ಎಷ್ಟೋ ವರ್ಷಗಳಿಂದ, ಪರಶುರಾಮನ ವಿಗ್ರಹವನ್ನ ಎಷ್ಟೋ ವರ್ಷಗಳಿಂದ ಅರೆಬೆತ್ತಲೆಯಾಗಿ ನಿಲ್ಲಿಸಿದಿರಲ್ಲ, ನಾಚಿಕೆ ಆಗಲ್ವ ನಿಮಗೆ? ನಿಮ್ ಜನ್ಮಕ್ಕಿಷ್ಟ ನಾಚಿಕೆ ಆಗ್ಬೇಕು ನಿಮ್ಗೆಲ್ಲ.
ಬಂಧುಗಳೇ, ಈ ಮಾಹಿತಿ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಅಭಿಪ್ರಾಯವನ್ನು ಕಾಮೆಂಟ್ ಮೂಲಕ ಹಂಚಿಕೊಳ್ಳಿ. ನಮ್ಮ ಇಂತಹ ವಿಶ್ಲೇಷಣಾತ್ಮಕ ಸುದ್ದಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.